ಮುದು ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಒಂದು ಸಿಂಹದ ಕತೆ ಕೇಳೋಣ. ಒಂದು ಸಿಂಹ ಏನ್ ಮಾಡ್ತಂತೆ, ನರಿನ ಕರೆದು, ನನಗೆ ಬೇಟೆ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀನು ಯಾವ್ದಾದ್ರೂ ಒಂದು ಬೇಟೆನ ಕರ್ಕೊಂಬಂದ್ ಇರ್ಬೇಕು, ಇಲ್ಲ ಅಂದ್ರೆ ನಾನ್ ನಿನ್ನನ್ನೇ ಬೇಟೆ ಆಡ್ತೀನಿ ಅಂತ ಹೆದರಿಸಿ ನರಿನ ಕಳಿಸ್ತಂತೆ. ಹೆದರ್ಕೊಂಡ ನರಿ ಏನ್ ಮಾಡ್ತಂತೆ, ಸುತ್ತಮುತ್ತ ಎಲ್ಲ ನೋಡಿದಾಗ ಒಂದು ಪ್ರಾಣಿನ ಹುಡುಕ್ತಾ ಇತ್ತಂತೆ. ಅದಕ್ಕೆ ಒಂದು ಕತ್ತೆ ಕಾಣಿಸ್ತು. ಕತ್ತೆ ಕಾಣಿಸಿದ ತಕ್ಷಣ ಹೋಗ್ಬಿಟ್ಟು, ಈ ರಾಜ್ಯದಲ್ಲಿ ಸಿಂಹದ ನಂತರ ಒಬ್ಬ ರಾಜನ ಹುಡುಕ್ತಾ ಇದ್ದೀನಿ, ಅವನಿಗೆ ವಯಸ್ಸು ಆಗೋಗಿದೆ, ಸೊ ಅದಕ್ಕೆ ನೀನು ಅರ್ಹ ವ್ಯಕ್ತಿ, ಬಾ ನಿನ್ನ ಸಿಂಹಾಸನದ ಮೇಲೆ ಕೂರಿಸ್ತೀನಿ, ರಾಜ ಮಾಡ್ತೀನಿ ಅಂತ ನರಿ ಹೇಳ್ತಂತೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಕತ್ತೆ ಆಯ್ತು ಅಂದ್ಬಿಟ್ಟು ಅದ್ರ ಜೊತೆ ಹೊರಟಾಗ ಸಿಂಹದ ಹತ್ರ ಬಂದಾಗ ಹಸ್ಕೊಂಡಿದ್ದ ಸಿಂಹ ಅದರ ಮೇಲೆ ದಾಳಿ ಮಾಡ್ತಂತೆ. ಇದು ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಅದ್ರ ಕಿವಿನ ಕಟ್ ಮಾಡ್ಬಿಡ್ತಂತೆ. ಸಿಂಹ ಏನ್ ಮಾಡ್ತು, ಕತ್ತೆದು ಕಿವಿನ ಕಟ್ ಮಾಡ್ಬಿಡ್ತಂತೆ. ಆದ್ರೂ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ತಪ್ಪಿಸ್ಕೊಂಡು ಯಾವ್ದೋ ಒಂದ್ ಕಡೆ ಬಂದು ಬಚ್ಚಿಟ್ಕೊಂತಂತೆ. ಸಿಂಹ ಹೇಳ್ತಂತೆ ನರಿಗೆ, ಹೋಗಿ ಕರ್ಕೊಂಬ ಅವನ್ನ ಮತ್ತೆ ಅಂತ. ನರಿ ಮತ್ತೆ ಹುಡುಕಿ ಹೋದಾಗ ಕತ್ತೆ ಹತ್ರ ಹೋಗ್ಬಿಟ್ಟು, ಕಿರೀಟ ಹಾಕ್ಬೇಕಲ್ವಾ, ಅದಕ್ಕೆ ನಿನ್ ಕಿವಿ ಅಡ್ಡ ಇತ್ತು, ಅದಕ್ಕೆ ಕಟ್ ಮಾಡಿದ್ದಾರೆ, ಬಾ ಇವಾಗ ನಿಜವಾಗ್ಲೂ ಸಿಂಹಾಸನದಲ್ಲಿ ಕೂರಿಸಿ ರಾಜ ಮಾಡ್ತೀವಿ ಅಂತ. ಸರಿ ಅನ್ಬಿಟ್ಟು ಕತ್ತೆ ಮತ್ತೇನೂ ಯೋಚನೆ ಮಾಡದೆ ಅದ್ರ ಜೊತೆ ಬಂತಂತೆ. ಅದ್ರ ಜೊತೆ ಬಂದಾಗ ಹಸ್ಕೊಂಡಿದ್ದ ಸಿಂಹ ಮತ್ತೆ ಅಟ್ಯಾಕ್ ಮಾಡ್ತಂತೆ. ಈ ಸಲ ಏನಾಯ್ತಂತೆ, ಬಾಲ ಕಟ್ಟಾಗೋಯ್ತಂತೆ. ಬಾಲ ಕಟ್ಟಾದಾಗ ಇದು ಮತ್ತೆ ತಪ್ಪಿಸ್ಕೊಂಡು ಮತ್ತೆ ಹೋಯ್ತಂತೆ. ಸಿಂಹ ಹೇಳ್ತಂತೆ, ಈ ಸಲಿ ಮಿಸ್ ಆಗಿದೆ, ಇನ್ನೊಂದ್ಸಲಿ ಮಿಸ್ ಆದ್ರೆ ನಾನು ನಿನ್ನನ್ನೇ ತಿನ್ಬಿಡ್ತೀನಿ ಅಂತ ಹೆದರಿಸಿ ಮತ್ತೆ ನರಿನ ಕಳಿಸ್ತಂತೆ. ಅದಕ್ಕೆ ನರಿ ಮತ್ತೆ ಹೋಯ್ತಂತೆ ಕತ್ತೆ ಹತ್ರ, ಇವಾಗ ನಿನ್ ಕೂತ್ಕೊಂಡ್ರೆ ಸಿಂಹಾಸನದಲ್ಲಿ ಬಾಲ ಒತ್ತುತ್ತಾ ಇತ್ತಲ್ವಾ, ಅದಕ್ಕೆ ಕಟ್ ಮಾಡಿದ್ದಾರೆ, ಈಗ ನಿಜವಾಗ್ಲೂ ಸಿಂಹಾಸನ ಮೇಲೆ ಕೂರಿಸ್ತೀವಿ, ರಾಜ ಮಾಡ್ತೀವಿ ಅಂತ ಹೇಳ್ತಂತೆ. ಕತ್ತೆ ಈ ಸಲಿನೂ ಯೋಚನೆ ಮಾಡದೆ ಅದ್ರ ಜೊತೆ ಹೊರಟಾಗ ಸಿಂಹ ಏನ್ ಮಾಡ್ತಂತೆ, ಅದನ್ನ ದಾಳಿ ಮಾಡಿ ಕೊಂದು ಮುಗಿಸ್ತಂತೆ. ಅದಕ್ಕೆ ಇದು ಖುಷಿ ಆಯ್ತಲ್ವಾ, ಇದಕ್ಕೆ ಊಟ ತಂದು ಕೊಟ್ಟಿದ್ದು ನರಿನೇ ಅಲ್ವಾ, ಅದರ ಮೆದುಳನ್ನ ನೀನೇ ಇಟ್ಕೋ, ಅದರದ್ದು ಯಾವ ಪಾಡ್ ಬೇಕಾದ್ರೂ ನೀನೇ ಇಟ್ಕೋ, ಮೆದುಳನ್ನ ನೀನೇ ಇಟ್ಕೋ ಅಂತ ಹೇಳ್ತಂತೆ. ಅದಕ್ಕೆ ಕತ್ತೆ ನರಿ ನಕ್ಕು ಏನ್ ಹೇಳ್ತಂತೆ, ಅದಕ್ಕೆ ಮೆದುಳು ಇದ್ದಿದ್ರೆ ಎರಡನೇ ಸಲ ಬರೋ ಧೈರ್ಯ ಮಾಡ್ತಾ ಇರ್ಲಿಲ್ಲ, ನಾನು ಏನ್ ಹೇಳಿದ್ರು ನಂಬಿದೆ ಅಂದ್ರೆ ಅದು ತಲೆ ಉಪಯೋಗಿಸಿಲ್ಲ ಅಂತ. ಇದರಿಂದ ನಾವೇನ್ ತಿಳ್ಕೊಂತೀವಿ ಅಂದ್ರೆ, ನಮ್ಮ ಅರ್ಹತೆಗೂ ಮೀರಿದ ಸ್ಥಾನ ಆಗ್ಲಿ ಅವಕಾಶಗಳಾಗ್ಲಿ ಯಾರೋ ಒಬ್ರು ಸುಮ್ಮನೆ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ನಾವು ನಂಬ್ಕೊಂಡು ಹೋಗ್ಬಾರ್ದು. ನಮ್ಮ ಸ್ವಪ್ರಯತ್ನದಿಂದ, ನಮ್ಮ ಹಾರ್ಡ್ ವರ್ಕ್ ಇಂದ ಏನಾದ್ರೂ ಸಿಗ್ತಿದೆ ಅಂದ್ರೆ ಅದನ್ನ ನಂಬಿ. ಆದ್ರೆ ಯಾರೋ ಒಬ್ರು ಏನೋ ಮಾಡ್ಬಿಡ್ತಾರೆ, ಏನೋ ಕೊಟ್ಬಿಡ್ತಾರೆ, ಅದನ್ನ ನಂಬ್ಕೊಂಡು ಹೋದ್ರೆ ಕತ್ತೆಗೆ ಹಾಕೋ ಕತಿನೇ ನಮಗಾಗತ್ತೆ. ನಮ್ಮ ಅರ್ಹತೆನ ನಾವೇ ವೃದ್ಧಿಸ್ಕೋಬೇಕು ನಮ್ಮ ಹಾರ್ಡ್ ವರ್ಕ್ ಇಂದ. ಯಾರೋ ಬಂದು ಯಾವ್ದೋ ಒಂದು ಅದೃಷ್ಟದ ಫೇರಿ ಟೇಲ್ ಬರುತ್ತೆ, ನಮ್ಗೇನೋ ಒಂದು ಮಾಡ್ಕೊಳುತ್ತೆ, ಇದೆಲ್ಲ ಸುಳ್ಳು. ನಮ್ಮ ಕಷ್ಟ, ನಮ್ಮ ಹಾರ್ಡ್ ವರ್ಕ್ ಅಷ್ಟೇ ನಮ್ಮನ್ನ ಮೇಲ್ ತರ್ಸೋಕೆ ಸಾಧನೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಕತ್ತೆ ಆಗೋಕ್ ಹೋಗ್ಬೇಡಿ. ಸೊ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಹಾರ್ಡ್ ವರ್ಕ್ ಇಂದ ಮೇಲ್ ಬರ್ಬೋದು ಅನ್ನೋ ಒಂದು ಸಣ್ಣ ಮನಸ್ಥಿತಿ ಇಟ್ಕೊಂಡ್ರೆ ಸಾಕು, ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.